ಚಿತ್ತಾಪುರದಲ್ಲಿ ಮಂಗಗಳ ಕಾಟ. ದಯವಿಟ್ಟು ಯಾರಾದ್ರೂ ಅಲ್ಲಿಗೆ ಹೋಗುವ ಮೊದಲು ಹುಷಾರಾಗಿರಿ. ಇದನ್ನ ತಮಾಷೆಗೆ ಹೇಳ್ತಾ ಇಲ್ಲ. ಚಿತ್ತಾಪುರದಲ್ಲಿ ಮಂಗಗಳ ಕಾಟದಿಂದ 4-5 ಜನರಿಗೆ ಮಂಗಗಳು ಕಚ್ಚಿ, ಅದು ಮಂಗಗಳನ್ನ ಓಡಿಸೋದಿಕ್ಕೇನೆ PDOಗೆ ದಂಡೋತಿ ಅನ್ನೋ ಗ್ರಾಮದಲ್ಲಿ, ಚಿತ್ತಾಪುರಕ್ಕೆ ಹತ್ರದಲ್ಲಿರುವಂತ ಗ್ರಾಮದಲ್ಲಿ ಈಗಾಗಲೇ ಬಹಳಷ್ಟು ಒತ್ತಡ ಕೇಳಿ ಬರ್ತಾ ಇದೆ. ಈ ತರ ಏನು ದಂಡಾಗಿ ಜನ ಹೋಗೋಕ್ ಶುರು ಮಾಡಿದ್ರೆ ಅಲ್ಲಿನ ಸಮಸ್ಯೆಗಳು, ಪಾಪ ಮಂಗಗಳು ಜನರಿಗೆ ಕಚ್ಚಿ ಗಾಯ ಮಾಡ್ತಾ ಇದ್ದಾವೆ, ಹೋಗಿ ಯಾರಾದ್ರೂ ಎಡವಟ್ಟನ್ನ ಮಾಡ್ಕೊಂಡ್ರೆ ಅಂತ. ಅಸಲಿಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಿತ್ತಾಪುರ ಅನ್ನುವಂಥದ್ದು ಇಡೀ ರಾಜ್ಯದಲ್ಲ, ದೇಶದ ಮಟ್ಟಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಚಿತ್ತಾಪುರದಲ್ಲಿ ನಾವು ಪರೇಡ್ ಮಾಡಬೇಕು ಅಂತ ಹೇಳಿ ಎಷ್ಟು ಸಂಘಟನೆಗಳು, RSS ಕೇಳಿದ್ದೆ ತಡ, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ಆಮೇಲೆ ರೈತ ಸಂಘಟನೆ, ಕ್ರಿಶ್ಚಿಯನ್ ಸಂಘಟನೆ, ಆಮೇಲೆ ನಿಮ್ಗೆ ಕುರುಬ ಸಮುದಾಯ, ಬೇರೆ ಬೇರೆ ಸಂಘಟನೆಗಳು ನಾವು ನವೆಂಬರ್ 2 ಪ್ರತಿಭಟನೆ, ಅಂದ್ರೆ ಪ್ರತಿಭಟನೆ ಅಂತಲೇ ಅನ್ಸುತ್ತೆ ಇದನ್ನ ನೋಡಿದ್ರೆ, ನಾವು ಪಥಸಂಚಲನ ಮಾಡ್ತೀವಿ ಅಂತ ಮುಂದೆ ಬಂದು ಎಲ್ಲ ಅರ್ಜಿ ಕೊಟ್ಟು, ಇನ್ನೇನು ಅದಕ್ಕೆ ಎಲ್ರನ್ನ ಕೂರಿಸ್ಕೊಂಡು ಒಂದು ಸಮನ್ವಯ ಮಾಡಿ ಎಲ್ರನ್ನೂ ಒಂದು ಒಮ್ಮತಕ್ಕೆ ತಗೊಂಬನ್ನಿ ಅಂತ ಹೇಳಿ ಹೈಕೋರ್ಟ್ ವಿಭಾಗೀಯ ಪೀಠ ಕಲಬುರಗಿದ್ದು ಒಂದು ಆದೇಶವನ್ನು ಮಾಡಿದೆ. ಸೊ ಈ ಆದೇಶದಂತೆ ಈಗ ಸರ್ಕಾರ ವಿಚಾರ ಮಾಡ್ತಾ ಇದೆ, ಯಾಕೆ ನವೆಂಬರ್ 2 ಆಗಬೇಕು, ಬೇರೆ ದಿನ ಮಾಡಿ, ನೀವು ಬೇರೆ ದಿನ ಬನ್ನಿ. ಆದ್ರೆ ಇದನ್ನು ಒಪ್ಪೋದಿಕ್ಕೆ ರೆಡಿ ಇಲ್ಲ RSS ಅವರು. RSS ಅವರು ಹೇಳ್ತಾ ಇದ್ದಾರೆ, ನಾವು 2ನೇ ತಾರೀಕಿಗೆ ಅರ್ಜಿ ಕೊಟ್ಟಿದ್ದೀವಿ, ಮೊದಲ ಅರ್ಜಿ ಕೊಟ್ಟಿದ್ದು ನಾವು, ನಮ್ಮನ್ನು ಕನ್ಸಿಡರ್ ಮಾಡಿ, ಬೇರೆಯವ್ರನ್ನ ಮತ್ತೊಂದ್ ದಿನ ಹೇಳಿ, ಅದೇ ದಿನ ಯಾಕೆ ಗೊಂದಲ ಆಗ್ಬೇಕು ಅಂದ್ರೆ, ಸರ್ಕಾರ ಹೇಳ್ತಾ ಇರೋದೇ ಬೇರೆ ಬೇರೆ ಸಂಘಟನೆಗಳು ಒಂದೇ ದಿನ ಈ ರೀತಿ ಪರೇಡ್ಗೆ ಒಂದೇ ರಸ್ತೆಯಲ್ಲೆಲ್ಲ ಕೊಟ್ರೆ ಇದು ಗೊಂದಲ ಆಗುತ್ತೆ, ಇಲ್ಲ ಒಂದು ಕಡೆ ವಿಷಮ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ. ಹಾಗಾದ್ರೆ ನಮ್ದು ಮೊದಲು ಕನ್ಸಿಡರ್ ಮಾಡಿ, ಮೊದಲು ಕೊಟ್ಟಿರೋದು ನಾವಲ್ವಾ ಅರ್ಜಿ ಅಂತ RSS ಹೇಳ್ತಾ ಇದ್ದಾರೆ. ಬಟ್ ನಾನು RSS ಅವ್ರಿಗೆ ಒಂದು ಕೇಳೋದು, ನಿಮ್ಮ ಸಂಘಟನೆಗೆ ಎಂತ ಶಕ್ತಿ ಇದೆ ಅಂದ್ರೆ, ಇಡೀ ಭಾರತ ಅಲ್ಲ, ಜಗತ್ತಿನಲ್ಲಿ ಯಾವ ಸಂಘಟನೆಗೂ ಇಲ್ಲದೆ ಇರುವಂತ ಶಕ್ತಿ RSSಗಿದೆ. ನೀವು ಬೇಕಿದ್ರೆ ಮನಸ್ಸು ಮಾಡಿದ್ರೆ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಜನರನ್ನ ಸೇರಿಸಬಹುದಾದಂತ ಕಾರ್ಯಕ್ರಮವನ್ನ ಇದೇ ಚಿತ್ತಾಪುರದಲ್ಲಿ ಮಾಡಬಹುದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿಷ್ಠೆಗೆ ಬಿದ್ರೆ ಚಿತ್ತಾಪುರಕ್ಕೆ ಕರೆಸಬಹುದು. ಅದೇನು ದೊಡ್ಡದಲ್ಲ. ಇದೇ ಚಿತ್ತಾಪುರ ಕ್ಷೇತ್ರವನ್ನ ಒಳಗೊಂಡಿರುವಂತ ಕಲಬುರಗಿಯಲ್ಲಿ ಏನು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನ ಮಾಡಿರುವಂತ, 50 ವರ್ಷಗಳಿಗೂ ಮೀರಿದ ರಾಜಕಾರಣ ಮಾಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲಿಸಿದ ಬಿಜೆಪಿ ಅವರಿಗೆ ಅದ್ಯಾವ ದೊಡ್ಡ ಲೆಕ್ಕ. ಇಲ್ಲಿ ಏನು ದಲಿತ್ ಪ್ಯಾಂಥರ್ಸ್ 10,000 ಜನರನ್ನ ಸೇರಿಸಬಹುದು, 50,000 ಜನರನ್ನ ಸೇರಿಸಬಹುದು, ಭೀಮ್ ಆರ್ಮಿ ಒಂದು ಮನಸ್ಸು ಮಾಡಿದ್ರೆ ಒಂದು 50,000 ಜನ, 1 ಲಕ್ಷ ಜನರನ್ನ ಸೇರಿಸಬಹುದು, RSS ಮನಸ್ಸು ಮಾಡಿದ್ರೆ 10 ಲಕ್ಷ ಜನರನ್ನ ಸೇರಿಸಬಹುದು. ಪ್ರತಿಷ್ಠೆಗೆ ಬಿದ್ರೆ RSS ಎಷ್ಟು ಜನರನ್ನ ಬೇಕಾದ್ರೂ ಸೇರಿಸುವಂತ ಸಾಮರ್ಥ್ಯ ಇದೆ. RSS ಸಂಘಟನೆಯಲ್ಲಿರುವಷ್ಟು ಸದಸ್ಯರು ಬೇರೆ ಎಲ್ಲೂ ಇಲ್ಲ. ಅಂದ್ರೆ ಈಗ ಹೇಳ್ತಾ ಇರುವಂತ ಸಂಘಟನೆಗಳಲ್ಲಿ ಇಲ್ಲ. ಮತ್ತೆ ನಾನು ಹೇಳಿದ್ದೀನಿ, ರೈತ ಸಂಘಟನೆ ಅಂತ ನೀವು ಇಲ್ಲಿ ನಾವು ಪರೇಡ್ ಮಾಡ್ತೀವಿ ಅಂತ ನೀವು ಹಸಿರು ಶಾಲನ್ನ ತಿರುಗಿಸ್ತೀವಿ ಅಂತ ಬಂದಿದ್ದೀರಲ್ಲ, ನಿಮಗೆ ಯಾವ ತೆವಲು, ನಿಮಗೆ ಯಾವ ಹುಚ್ಚು? ರೈತರಾದ್ರೂ ನಿಮ್ಮನ್ನ ನೋಡಿ ಏನ್ ಅನ್ಕೋಬೇಕು? ನಿಮಗೂ ಈ ರಾಜಕೀಯಕ್ಕೂ ಈ RSSಗೂ ಏನ್ ಸಂಬಂಧ? ನೀವು ಏನಾದ್ರೂ ಹಸಿರು ಶಾಲನ್ನು ತಿರುಗಿಸೋದಾದ್ರೆ ಅಲ್ಲಿ ಕಾಗಿಣಾ ನದಿ, ಅಲ್ಲಿ ಭೀಮಾ ನದಿ, ಆ ಪ್ರವಾಹ ಪರಿಹಾರ ಬೇಕಲ್ಲ. ಅಲ್ಲಿನ ಜನ ತೊಗರಿ ಹಾಳಾಗಿ, ಜೋಳ ಹಾಳಾಗಿ ಪರದಾಡ್ತಾ ಇದಾರಲ್ಲ. ಅಲ್ಲಿನ ಜನ ಕಾಳಜಿ ಕೇಂದ್ರಗಳಲ್ಲಿ ಇದ್ಕೊಂಡು 3 ತಿಂಗಳು ಬೆಳೆ ಹೋಗಿದ್ಯಪ್ಪ, 3 ತಿಂಗಳು ಸರ್ಕಾರ ನಂಬ್ಕೊಂಡಿರ್ಬೇಕಲ್ಲ, ಪರಿಹಾರ ಕೊಡಿ ಅಂತ ಕಾಯ್ತಾ ಇದಾರಲ್ಲ. ಅದಕ್ಕೆ ಪರಿಹಾರ ಕೊಡಿ ಅಂತ ಬೇಕಾದ್ರೆ ನೀವು ಶಾಲನ್ನ ತಿರುಗಿಸಿ. ನೀವು RSS ಅವ್ರು ಬಂದು ದೊಣ್ಣೆನ ಎತ್ತಿ ಪರೇಡ್ ಮಾಡ್ತಾರೆ ಅಂತ ನೀವು ಹಸಿರು ಶಾಲ್ ತಿರುಗಿಸ್ತೀನಿ ಅಂತಂದ್ರೆ ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ? ಒಬ್ಬ ಏನು ಪ್ರಜ್ಞೆ ಇದ್ದಂತ ಮನುಷ್ಯ, ಸೆನ್ಸ್ ಇದ್ದಂತ ಮನುಷ್ಯ ಮಾಡೋ ಕೆಲ್ಸನ ಇದು? ಮಂಗಗಳ ಕಾಟ ಅಂತೆ ಚಿತ್ತಾಪುರದಲ್ಲಿ. ಅಲ್ಲಿಗೆ ಹೋಗ್ಬಿಡಿ. ಯಾಕೆ ಹೋಗ್ತೀರಾ? ಈಗ ಅಲ್ಲಿರೋ ಮಂಗಗಳ ಕಾಟನೇ ತಡ್ಕೊಳಕ್ ಆಗ್ತಾ ಇಲ್ಲಂತೆ. ಇನ್ನು ಬೇರೆ ಬೇರೆ ಕಡೆಯಿಂದ ಹೋದ್ರೆ ಆ ಮಂಗಗಳು ನಿಮಗೇನಾದ್ರೂ ತೊಂದರೆ ಮಾಡಿದ್ರೆ ಯಾಕೆ ಬೇಕು ಚಿತ್ತಾಪುರಕ್ಕೆ ಹೋಗಿ ನೀವು ಏನು ಆ ರೀತಿ ಸಮಸ್ಯೆ ಮಾಡ್ಕೊಂಡು, ಗಾಯ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರುವಂತದ್ದು? ಇತ್ತೀಚೆಗೆ ಆಗಿರುವಂತದ್ದು ಹಳೆ ಸುದ್ದಿ ಏನಲ್ಲ. ಕೇವಲ 1 ವಾರದ ಹಿಂದೆ ಮಂಗಗಳ ಕಾಟದಿಂದ ಚಿತ್ತಾಪುರದಲ್ಲಿ ಬಹಳಷ್ಟು ಜನ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ನಮ್ಮ ಮನವಿ ಇದು, ಕಳಕಳಿ ಇದು.
ಅಲ್ಲಿ ಚಿತ್ತಾಪುರದಲ್ಲಿ ರಸ್ತೆ ಸರಿ ಇಲ್ಲ, ಚಿತ್ತಾಪುರದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಚಿತ್ತಾಪುರದಲ್ಲಿ ನೀರಿನ ಸೌಲಭ್ಯ ಸರಿಯಾಗಿಲ್ಲ, ಚಿತ್ತಾಪುರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಚಿತ್ತಾಪುರದಲ್ಲಿ ಜನ ಯಾವುದೇ ಸಮಸ್ಯೆ ಹೇಳ್ಕೊಂಡು ಸರ್ಕಾರಿ ಕಚೇರಿಗೆ ಇಲ್ಲ ಅಂತ ಹೇಳಿದ್ರೆ ತಹಶೀಲ್ದಾರ್ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಆದ್ರೆ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು, ಇನ್ನೊಂದ್ ಕಡೆ ನೀವು ಅಲ್ಲಿ ಪೊಲೀಸ್ ಠಾಣೆಗೆ ಹೋದ್ರೆ, ಅಲ್ಲಿ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವ್ಯವಸ್ಥೆ ಸರಿ ಇಲ್ಲ. ಪ್ರಜಾಸೌಧ ಜುಲೈಯಲ್ಲಿ ಉದ್ಘಾಟನೆ ಆಗಿದೆ ಅಷ್ಟೇ. ಚಿತ್ತಾಪುರದ ಪ್ರಜಾಸೌಧ ಅಂದ್ರೆ ತಾಲೂಕಿನ ಎಲ್ಲ ಸರ್ಕಾರಿ ವ್ಯವಹಾರಗಳು ನಡೆಯುವಂಥದ್ದು, ಜನಸಾಮಾನ್ಯರಿಗೆ ಎಲ್ಲ ಸರ್ಕಾರಿ ಕಚೇರಿಗಳ ಒಟ್ಟು ಆ ಸೆಂಟರ್ ಇದೆಯಲ್ಲ, ಅದು ಪ್ರಜಾಸೌಧ ಅಂತ ಸಾಕಷ್ಟು ಕಡೆಗಳಲ್ಲಿ ಮಿನಿ ವಿಧಾನಸೌಧ ಅಂತೆಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡಿದ್ದಾರೆ. ಅದನ್ನ ಉದ್ಘಾಟನೆ ಮಾಡಿರೋದು ಜುಲೈಯಲ್ಲಿ. ಅಲ್ಲಿ ಜನರಿಗೆ ಅಲ್ಲಿರುವಂತ ಭ್ರಷ್ಟಾಚಾರ, ಅಲ್ಲಿರುವಂತ ಸಮಸ್ಯೆಗಳು ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೀವು 10,000 ಜನ 50,000 ಜನ ಹೋಗ್ಬಿಟ್ಟು ಒಂದು ಪರೇಡ್ ಮಾಡ್ಕೊಂಡ್ ಬಂದ್ಬಿಟ್ರೆ ಏನಾದ್ರೂ ಚಿತ್ತಾಪುರ ಜನರ ಜೀವನದಲ್ಲಿ ಬದಲಾವಣೆ ಆಗುತ್ತಾ? ಅಥವಾ ಪ್ರಿಯಾಂಕ್ ಖರ್ಗೆ ಅವರ ಏನಾದ್ರೂ ಮನಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಾ? ಅವ್ರಿಗೇನಾದ್ರೂ RSS ಬಗ್ಗೆ ಒಲವು ಬಂದ್ಬಿಡುತ್ತಾ? ಅಥವಾ ಅವ್ರಿಗೇನಾದ್ರೂ ವಿಶೇಷವಾಗಿ ನಾನು ಎಲ್ಲರಿಗೂ ನನ್ನ ಇಡೀ ಆಸ್ತಿನ ಹಂಚಿಬಿಡೋಣ, ನನಗಿರುವಂತ ಆಸ್ತಿನ ಅಂತ ಏನಾದ್ರು ಅನ್ಸ್ಬಿಡುತ್ತಾ? ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಸವಾಲ್ ಹಾಕೊಂಡು ಹೋದ್ರೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಲಿಸ್ಕೊಬಿಡೋಣ ಅಂತ ಹೋಗುವಂತವ್ರಿಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಸಿಗುತ್ತಾ? ಏನು ಸಿಗಲ್ಲ. ಸಿಗಬೇಕಾಗಿರೋದು ಜನಸಾಮಾನ್ಯರಿಗೆ ಅವರ ಬದುಕಿನ ಕಷ್ಟಗಳಿಗೆ ಪರಿಹಾರ. ನಾನು ಹೇಳ್ದೆ, ಕಾಗಿಣಾ ನದಿ, ಭೀಮಾ ನದಿ, ಮೂರು ನದಿಗಳು ಅಲ್ಲಿ ಮಾಡ್ತಾ ಇರುವಂತ ಈ ಬಾರಿ ಸುರಿದಿರುವಂತ ಮಳೆ, ಅದರಿಂದ ಆದಂತ ಪ್ರವಾಹ ಹಾನಿ, ಇದರ ಜೊತೆಗೆ ಜನಸಾಮಾನ್ಯರು ಎದುರಿಸ್ತಾ ಇರುವಂತ ಸಮಸ್ಯೆಗಳು, ಈ ಸಮಸ್ಯೆಗಳಿಗೇನಾದ್ರೂ ಪರಿಹಾರ ಮಾಡೋಕ್ ಸಾಧ್ಯ ಆದ್ರೆ ನೀವು ಹೋಗಿ ಅವರಿಗೆ ಜನರ ಮುಂದೆ ನಿಂತ್ಕೊಂಡು ನಿಮ್ ಸಮಸ್ಯೆ ಏನಿದೆ ಹೇಳಿ, ಇದನ್ನ ನಾನು ಸರ್ಕಾರದ ಮುಂದೆ, ಅಂದ್ರೆ ಸಿದ್ದರಾಮಯ್ಯನವ್ರ ಮುಂದೆ, ಇಲ್ಲಾಂದ್ರೆ ಉಸ್ತುವಾರಿ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವ್ರ ಮುಂದೆ ತಗೊಂಡೋಗಿಟ್ಟು ನಾನು ನಿಮಗೆ ಪರಿಹಾರ ಕೊಡಿಸ್ತೀನಿ ಅನ್ನೋ ಒಳ್ಳೆ ಕೆಲಸ ಮಾಡೋಕ್ ಆದ್ರೆ ಅಲ್ಲಿಗೆ ಹೋಗಿ. ಇಲ್ಲ, ನಾನು ಇದನ್ನ ತಗೊಂಡೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗ್ಬಿಟ್ಟು ಪರಿಹಾರ ಕೊಡಿಸ್ತೀನಿ, ಕಲಬುರ್ಗಿಯನ್ನ ದಕ್ಷಿಣ ಭಾರತದ ಅತ್ಯಂತ ಬಡ ಜಿಲ್ಲೆ ಕಲಬುರ್ಗಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ತಲಾದಾಯವನ್ನು ಹೊಂದಿರುವಂತ ಜಿಲ್ಲೆ ಕಲಬುರ್ಗಿ, ಅತ್ಯಂತ ಬಡ ಜಿಲ್ಲೆ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಧಾರದಲ್ಲಿ ನೋಡಿದಾಗ ಅದನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನೋಡ್ಲಾಗತ್ತೆ. ಹಾಗೆ ನೋಡಿದಾಗ ಆರ್ಥಿಕವಾಗಿ ಅತ್ಯಂತ ಬಡ ಜಿಲ್ಲೆ ಕಲಬುರ್ಗಿ, ನಂಬರ್ 1 ಬಡ ಜಿಲ್ಲೆ ಇನ್ ದಕ್ಷಿಣ ಭಾರತ. ಹಾಗಾಗಿ ಅದನ್ನ ಏನಾದ್ರೂ ಅಭಿವೃದ್ಧಿ ಮಾಡಕ್ ಸಾಧ್ಯ ಆದ್ರೆ ಪ್ರಯತ್ನ ಮಾಡಿ. ಅದನ್ನ ನರೇಂದ್ರ ಮೋದಿ ಅವ್ರ ಹತ್ರ ತಗೊಂಡೋಗಿ, ಬರೀ ರಾಧಾಕೃಷ್ಣ ದೊಡ್ಡಮನಿ ಗೆದ್ದಿದ್ದಾರೆ, ಖರ್ಗೆ ಅವರ ಅಳಿಯ. ನೀವ್ ಯಾವ ಖರ್ಗೆ ಅವ್ರನ್ನ 2019ರಲ್ಲಿ ಸೋಲ್ಸೋದ್ರಲ್ಲ, ಆ ಖರ್ಗೆ ಅವರ ಅಳಿಯನೇ ಮತ್ತೆ ಗೆದ್ದಿದ್ದಾರೆ. ಸೊ ಮುಂದಿನ ಬಾರಿ ಅವ್ರಿಗಿಂತ ಅದ್ಭುತ ಕೆಲಸ ಮಾಡ್ತೀವಿ ಅಂತ ಹೇಳಿ ನೀವು ಕಲಬುರ್ಗಿನ ಗೆಲ್ಬೇಕು ಅಂದ್ರೆ, ಕಲಬುರ್ಗಿ ಸಮಸ್ಯೆಗಳನ್ನ RSS ನವರು 10,000 ಜನ 50,000 ಜನ ಬರ್ತಿರಲ್ಲ, ಪ್ರತಿಯೊಬ್ಬನು ಆ ಸಮಸ್ಯೆಯ ಆ ವಿಚಾರವನ್ನ ತಗೊಂಡು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಮುಟ್ಸಿ, ಅಥವಾ ಸಂಬಂಧಪಟ್ಟ ಇಲಾಖೆಗೆ ಮುಟ್ಸಿ, ಕಲಬುರ್ಗಿನ, ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರುವಂತ ಭಾಗ, ಅದರಲ್ಲಿ ಕಲಬುರ್ಗಿ ಅತ್ಯಂತ ಹಿಂದುಳಿದಿರುವಂತ ಜಿಲ್ಲೆ, ಆ ಸಮಸ್ಯೆನ ಪರಿಹಾರ ಮಾಡಿ ಅದನ್ನ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಮಾಡೋದಕ್ಕೆ 50,000 ಜನರ ಕೈಲಿ ಸಾಧ್ಯ ಇದೆ. ಬಹುಶಃ ನೀವು ಬಂದ್ರೆ ಆ ಕೆಲಸ ಮಾಡಿದ್ರೆ ಜನ ಸೆಲ್ಯೂಟ್ ಹೊಡಿತಾರೆ. ಅದು ದಲಿತ ಆರ್ಮಿಯವರಾಗಿರ್ಲಿ, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸು, ರೈತ ಸಂಘಟನೆ, ಕ್ರಿಶ್ಚಿಯನ್ ಸಂಘಟನೆ, ಹಾಗೆ ಈ ಕುರುಬ ಸಂಘಟನೆ, ಈ 6 ಜನ ಏನ್ ನೀವು ಪರೇಡ್ ಮಾಡಕ್ ಹೊರಟಿದಿರಲ್ಲ, ನೀವು 6 ಜನ ಈ ಕೆಲಸ ಮಾಡಿ, ಪುಣ್ಯ ಕಟ್ಕೊಳ್ಳಿ. ನಾವು ಅದನ್ನೇ ಅವಾಗಿಂದ ಹೇಳ್ತಾ ಇದೀನಿ. ಇನ್ನೂ ಸಮಯ ಇದೆ, ನಿಮ್ಮ ಮನಸ್ಸನ್ನು ಬದಲಾಯಿಸಿ. ದೊಣ್ಣೆ ಹಿಡ್ಕೊಂಡು ಪರೇಡ್ ಮಾಡ್ಬಿಟ್ರೆ ಅಲ್ಲಿ ಜನರ ಸಮಸ್ಯೆ ಪರಿಹಾರ ಆಗಲ್ಲ. ನೀವು ಹಸಿರು ಶಾಲ್ ತಿರುಗಿಸಿದ್ರೆ ಅಲ್ಲಿ ಪರಿಹಾರ ಆಗಲ್ಲ. ನೀಲಿ ಶಾಲ್ ಹಾಕೊಂಡು ಸ್ಟಿಫ್ ಆಗಿ ಈಗ ನಡ್ಕೊಂಡು ಹೋದ್ರೆ ಏನು ಪರಿಹಾರ ಆಗಲ್ಲ. ಸಮಸ್ಯೆನ ಪರಿಹಾರ ಮಾಡಿ, ಜನರ ಬದುಕಿಗೆ ನೆಮ್ಮದಿ ತಗೊಂಬನ್ನಿ. ಮುಂದಿನ ಸಾರಿ ನೀವೇ ಗೆಲ್ತೀರಾ. ಜನ ನಿಮಗೆ ಕರೆದು ಓಟ್ ಹಾಕ್ತಾರೆ, ನೀವು ಹೋಗದಿದ್ರು ಓಟ್ ಹಾಕ್ತಾರೆ. ನೋಡೋಣ ಇದನ್ನ ಮಾಡಕ್ ಸಾಧ್ಯ ಆಗುತ್ತಾ ಅಂತ ಹೇಳಿ. ಇದನ್ನು ಮಾಡಿದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅನ್ನೋದು ನಮಗನ್ಸಿದ್ದು. ಸೊ ನಿಮಗೇನ್ ಅನ್ಸುತ್ತೆ? ನೀವು ಇದ್ರ ಬಗ್ಗೆ ವಿಚಾರ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ನಮ್ಮ ಕಳಕಳಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ, ವಿಷಯದ ಜೊತೆ, ಕಳಕಳಿಯ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.